ಇವತ್ತು ನಾನು ನಿಮ್ಗೆ ತುಂಬಾ ಕ್ರಿಸ್ಪಿ ಆಗಿರುವಂತ ಮತ್ತು ಚೀಸಿ ಆಗಿರುವಂತ ಸ್ಪಿನಾಚ್ ಚೀಸ್ ಬಾಲ್ ಅಂದ್ರೆ ಪಾಲಕ್ ಸೊಪ್ಪಿನ ಚೀಸ್ ಬಾಲ್ ಅನ್ನ ಯಾವ ರೀತಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಅಷ್ಟೇ ಅಲ್ಲದೆ ಈ ಸ್ಪಿನಾಚ್ ಇಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡ್ಬೋದು. ಐರನ್ ಕಂಟೆಂಟ್ ಹೆಚ್ಚಾಗಿದೆ, ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ಡಾಕ್ಟರ್ಗಳು ಎಷ್ಟೋ ಬಾರಿ ಹೇಳ್ತಿರ್ತಾರೆ, ಯಾವಾಗ್ಲೂ ಸಹ ನೀವು ಹಸಿರು ಸೊಪ್ಪು, ಹಸಿರು ತರಕಾರಿಗಳನ್ನ ತಿನ್ನಿ, ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಅಷ್ಟೇ ಅಲ್ಲದೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಜೊತೆಗೆ ಇದು ಡೈಜೆಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಅದಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ ನೀರ್ ಹಾಕೊಂಡು ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಈ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದ್ 2 ನಿಮಿಷಗಳ ಕಾಲ ಕ್ಲೀನ್ ಆಗಿ ಕುದಿಸ್ಕೊಳ್ಬೇಕು. ಇದನ್ನ ಸೊಪ್ಪನ್ನ ತೊಳ್ಕೊಂಡು ಆಮೇಲೆ ಹಾಕೊಂಡಿದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅಂದ್ರೆ ಒಂದ್ 2 ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಂಡ್ರೆ ಸಾಕು, ಇದು ಕಲರ್ ಚೇಂಜ್ ಆಗುತ್ತೆ. ಇದನ್ನೇನು ತುಂಬಾ ಹೊತ್ತು ಬೇಯಿಸ್ಕೊಳ್ಳುವಂತದ್ದೇನು ಬೇಕಾಗಲ್ಲ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಸ್ವಲ್ಪ ನೀರಲ್ಲಿ ಈ ರೀತಿ ಮುಳುಸ್ಕೊಳ್ಳಿ. ನೋಡ್ತಾ ಇದ್ರಲ್ವಾ, ಚೂರು ಕಲರ್ ಚೇಂಜ್ ಆಗಿದೆ, ನೋಡಿದ್ರಲ್ವಾ. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನ ನಾನಿಲ್ಲಿ ಆಲ್ರೆಡಿ ಒಂದು ಬೌಲಲ್ಲಿ ತಣ್ಣೀರನ್ನ ಇಟ್ಕೊಂಡಿದ್ದೆ, ಅದಕ್ಕೆ ಆ ಸೊಪ್ಪನ್ನ ಬೇಯಿಸ್ಕೊಂಡಿರುವಂತ ಸೊಪ್ಪನ್ನ ತಗೊಂಡು ಹಾಕೊಳ್ಳೋದ್ರಿಂದ ತಕ್ಷಣ ತಣ್ಣೀರಲ್ಲಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಇದ್ರ ಕಲ್ಲರು ಕಡಿಮೆ ಆಗಿ ಇರುತ್ತೆ. ಅದರಿಂದ ತಕ್ಷಣ ನಾವು ತಣ್ಣೀರಲ್ಲಿ ಇದನ್ನ ಹಾಕೊಂಡ್ಬಿಡ್ಬೇಕು. ನೋಡ್ತಾ ಇದ್ದೀರಲ್ವಾ, ಎಲ್ಲದನ್ನ ತಗೊಂಡ್ಬಿಟ್ಟು ಇಲ್ಲಿ ನಾನು ತಣ್ಣೀರಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದನ್ನ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕೊಂಡ್ಬಿಟ್ಟು ಇದನ್ನ ನಾನು ಗ್ರೈಂಡ್ ಮಾಡ್ಕೊಂತೀನಿ. ಅಂದ್ರೆ ಇದೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಕಾಣಿಸ್ತಾ ಇದೆಯಲ್ವಾ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ, ಅದಕ್ಕೆ ಶುಂಠಿಯನ್ನ ಹಾಕೊಂಡಿದ್ದೀನಿ. ನಂತರ ಒಂದು ಗ್ರೀನ್ ಚಿಲ್ಲಿಯನ್ನ ಹಾಕೊಂಡ್ಬಿಟ್ಟು ಅದನ್ನ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಿದೆ. ಈಗ ನಾನು ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ನಾನೀಗ ಒಂದು ಬೌಲಿಗೆ ಬ್ರೆಡ್ ಅನ್ನ ನಾನೇನ್ ಮಾಡ್ಕೊಂಡಿದೀನಿ, ಪುಡಿ ಮಾಡಿ ಇಟ್ಕೊಂಡಿದೀನಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪಿಂದು, ಅದನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ರವೆನೂ ಸಹ ನೀವು ಆಡ್ ಮಾಡ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಬ್ಲಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕಿರುತ್ತೆ. ನೀವು ಇಲ್ಲಿ ಬ್ರೆಡ್ ಇಂದು ಪೌಡರ್ ಬದಲು ನೀವು ರವೆನೂ ಸಹ ಯೂಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇಟ್ಟು ಅಂತ. ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಸ್ಲರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ 1-2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಮತ್ತೆ 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ 1/4 ಟೀ ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನೇ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳುಗುನು ಇದನ್ನ ಮಾಡ್ಕೊಳ್ಬಾರ್ದು, ಸ್ವಲ್ಪ
ತಿಕ್ಕಾಗೆ ಇರ್ಬೇಕು, ಒಂಚೂರು ಗಟ್ಟಿಯಾಗೆ ಇರ್ಬೇಕು, ತುಂಬಾ ತೆಳುವಾಗ್ಬಾರ್ದು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಸ್ವಲ್ಪ ತಿಕ್ಕಾಗೆ ಇರ್ಬೇಕು. ಏನಕ್ಕೆ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಅಂದ್ರೆ, ಇದಕ್ಕೆ ಅಷ್ಟೊಂದು ಸ್ಪೈಸಿನ ಏನು ಸೇರಿಸಿಲ್ಲ. ಗ್ರೀನ್ ಚಿಲ್ಲಿನ ಒಂದೇ ಒಂದು ಸೇರಿಸಿದೆ, ಅದರಿಂದ ಇಲ್ಲಿ ನಾನು ಸ್ಲರಿ ಮಾಡ್ಬೇಕದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ನೋಡಿ, ಯಾವುದೇ ಲಮ್ಸ್ ಇಲ್ಲದೆ ಇದನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಸ್ಲರಿನ. ಈಗ ನಾನಿಲ್ಲಿ ಚೀಸ್ ಅನ್ನ ಸಣ್ಣ ಸಣ್ಣ ಬಾಲ್ಗಳಾಗಿ ಮಾಡಿಕ್ತಾ ಇದ್ದೀನಿ. ಮೊರ್ಜೆಲ್ಲ ಚೀಸ್ ಅನ್ನ ತಗೊಂಡಿದ್ದೆ, ಅದನ್ನ ಈ ತರ ತೋರಿಸ್ಬಿಟ್ಟು ಇದನ್ನ ಈಗ ರೀತಿ ಬಾಲ್ ಆಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಬಾಲ್ಗಳಾಗಿ ರೆಡಿ ಮಾಡಿಟ್ಕೊಬಹುದು. ಈಗ ನಾನಿಲ್ಲಿ ಪಾಲಕ್ ಸೊಪ್ಪಿನ ಬೋಲ್ಗಳನ್ನು ಸಹ ಮಾಡ್ಕೊಳ್ತೀನಿ. ನೋಡ್ತಾ ಇದ್ರಲ್ಲ, ಈಗ ಅಲ್ಲಿ ನಾವು ಚೀಸ್ ಬಾಲ್ ಎಷ್ಟು ಮಾಡಿದೀವೋ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿರುವಂತ ಬಾಲ್ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಪಾಲಕ್ ಸೊಪ್ಪಿನ ಬಾಲ್ಗಳನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಈಗ ನಾನು ಆ ಬಾಲ್ಗಳನ್ನ ರೆಡಿ ಮಾಡ್ಕೊಂಡಲ್ಲ, ಅದನ್ನ ಒಂದ್ಸತಿ ಕ್ಲೀನ್ ಆಗಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡ್ಬಿಟ್ಟು ಅದ್ರೊಳಗೆ ನಾನು ಚೀಸ್ ಬಾಲ್ ಅನ್ನು ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಮತ್ತೆ ಅದನ್ನ ರೋಲ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ವಿ, ಈ ರೀತಿ ಮತ್ತೆ ಕ್ಲೀನ್ ಆಗಿ ರೋಲ್ ಮಾಡ್ಕೊಂತೀನಿ. ಅಂದ್ರೆ ಚೀಸ್ ಎಲ್ಲ ಹೊರಗೆ ಬರಬಾರ್ದು, ಯಾವುದೇ ಅದರಲ್ಲಿ ಸೀಳ್ ಆಗಿರ್ಬಾರ್ದು, ಅಂದ್ರೆ ಚೀಸ್ ಹೊರಗೆ ಬರಬಾರ್ದು. ಆ ರೀತಿಯಾಗಿ ಕ್ಲೀನ್ ಆಗಿ ನಾವು ರೋಲ್ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಬೌಲ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ವಾ, ಈಗ ಪಾಲಕ್ ಚೀಸ್ ಬಾಲು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೇಲಿಂದ ಗ್ರೀನು ಒಳಗಿಂದ ವೈಟ್. ಈಗ ನಾನು ಈ ಬಾಲ್ಗಳನ್ನ ಸ್ಲರಿ ಇತ್ತಲ್ಲ ಅದ್ರೊಳಗೆ ಕ್ಲೀನಾಗಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಡಿಪ್ ಮಾಡಿ ನಂತರ ಅದನ್ನ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೆ, ಅದಕ್ಕೆ ಅದನ್ನ ಕ್ಲೀನಾಗಿ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಅದ್ರಲ್ಲಿರುವಂತ ಬ್ರೆಡ್ ಕ್ರಮ್ಸ್ ಎಲ್ಲ ಅದಕ್ಕೆ ಕ್ಲೀನಾಗಿ ಹತ್ಕೊಳ್ಬೇಕು. ಆ ರೀತಿಯಾಗಿ ರೋಲ್ ಮಾಡಿ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಇದನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾನು ಫ್ರೀಜರ್ ಅಲ್ಲಿ ಇಟ್ಕೊಳ್ತೀನಿ. ಯಾಕೆಂದ್ರೆ ಸೆಟ್ ಆಗ್ಬೇಕು, ಅದಕ್ಕೋಸ್ಕರ ನಾನು ಇದನ್ನ ಒಂದು 15 ನಿಮಿಷಗಳ ಕಾಲ ಫ್ರೀಜರ್ ಅಲ್ಲಿ ಇಟ್ಕೊಳ್ತೀನಿ. ಈಗ ಇದು ಸೆಟ್ ಆಗಿದೆ. ನಾನು ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಚೀಸ್ ಬಾಲ್ಗಳನ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾನ್ಗೆ ಸ್ವಲ್ಪನೇ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಇಲ್ಲಿ ನಾನು ಶಾಲೋ ಫ್ರೈ ತರ ಮಾಡ್ಕೊಳ್ತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ಕೊಳ್ತಿಲ್ಲ. ಯಾಕೆಂದ್ರೆ ಆಯಿಲ್ ಯಾರಿಗೆ ಇಷ್ಟ ಆಗಲ್ಲ ಅವರು ಈ ರೀತಿ ಶಾಲೋ ಫ್ರೈ ಅನ್ನ ಮಾಡ್ಕೊಳ್ಬೋದು. ಯಾಕೆಂದ್ರೆ ಎಣ್ಣೆಯಲ್ಲಿ ಕರ್ದಿರುವಂತ ಖಾದ್ಯಗಳನ್ನ ತಿನ್ನಕ್ಕಾಗಲ್ಲ ಅಂತಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡ್ರೆ ಎಣ್ಣೆನೂ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು. ಅದರಿಂದ ಎಣ್ಣೆ ಜಾಸ್ತಿ ಯೂಸ್ ಆಗಿಲ್ಲ ಅಂದ್ರೆ ತಿನ್ನಕ್ಕೂ ಯಾವುದೇ ತೊಂದರೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ, ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು, ಅಲ್ಲಿವರೆಗೂ ಸಹ ಇದನ್ನ ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಯಾವ ರೀತಿ ನಾವು ವಡೆ ಬೋಂಡಗಳನ್ನ ಕರ್ಕೊಂತೀವಲ್ಲ ಅದೇ ರೀತಿಯಾಗಿ ನಾವು ಇವನ್ನೂ ಸಹ ಎಣ್ಣೆಯಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ, ಇದು ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಳಗಿಂದನೂ ಚೆನ್ನಾಗಿ ಬೇಯುತ್ತೆ. ಆದ್ರಿಂದ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, 2 ಸೈಡ್ ಇಂದನೂ ಸಹ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನಿಗೆ ಬಂದಿದೆ. ಈಗ ಇದನ್ನ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಒಂದು ಪ್ಲೇಟ್ ಮೇಲೆ ನಾನು ಆಲ್ರೆಡಿ ಒಂದು ಟಿಶ್ಯೂ ಪೇಪರ್ನ ಇಟ್ಕೊಂಡ್ಬಿಟ್ಟು ಇವನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟಿಶ್ಯೂ ಪೇಪರ್ನ ಏನಕ್ಕೆ ಯೂಸ್ ಮಾಡಿದೀನಿ ಅಂದ್ರೆ, ಇಲ್ಲಿ ನಾವು ತೆಗೆದು ಹಾಕೊಂಡಾಗ ಆಯಿಲ್ ಇರುತ್ತಲ್ಲ ಅದನ್ನ ಅದು
ಎಳ್ಕೊಳ್ಳುತ್ತೆ, ಎಲ್ಲದನ್ನು ಕ್ಲೀನ್ ಆಗಿ ಎಣ್ಣೆನೆಲ್ಲ ಆಯಿಲ್ನೆಲ್ಲ ಎಳ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಏನ್ ಮಾಡಿದೀನಿ, ಈ ಟಿಶ್ಯೂ ಪೇಪರ್ನ ಹಾಕೊಂಡಿದ್ದೀನಿ. ಆ ಟಿಶ್ಯೂ ಪೇಪರ್ ಅಲ್ಲಿ ಆಯಿಲ್ ಎಲ್ಲ ಉಳ್ಕೊಂಡಾಗ ಏನಾಗುತ್ತೆ, ಈ ಚೀಸ್ ಬಾಲ್ ಅಲ್ಲಿ ಅಷ್ಟೊಂದು ಆಯಿಲ್ ಇರೋದಿಲ್ಲ. ಅದರಿಂದ ಈ ರೀತಿ ನಾನು ಟಿಶ್ಯೂ ಪೇಪರ್ನ ಹಾಕೊಂಡು ಅದ್ರ ಮೇಲೆ ಚೀಸ್ ಬಾಲ್ ಎಲ್ಲ ಹಾಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಒಂದು ಮಯೋನೀಸ್ದು ಸಾಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನ್ ಅಷ್ಟು ಮಯೋನೀಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೆಡ್ ಚಿಲ್ಲಿ ಸಾಸ್ ನ ಹಾಕೊಳ್ತಾ ಇದ್ದೀನಿ. ಈಗ ಒಂದು 2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ 1-2 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಅನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಮಯೋನೀಸ್ದು ಸಾಸು ಸಹ ರೆಡಿ ಆಗಿದೆ. ಈ ಸ್ಪಿನಾಚ್ ಚೀಸ್ ಬಾಲ್ ಜೊತೆಗೆ ಈ ಮಯೋನೀಸ್ ಸಾಸ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಕಾಂಬಿನೇಷನ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಮಾಡಿಸಿದಂತ ಒಂದು ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಸ್ಪಿನಾಚ್ ಅಂದ್ರೆ ಪಾಲಕ್ ಸೊಪ್ಪಿನ ಚೀಸ್ ಬಾಲ್ ಮತ್ತು ಮಯೋನೀಸ್ ಸಾಸ್ ಅನ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಡ್ಬೋದು ಅಂತ. ಜೊತೆಗೆ ಇದು ಸಂಜೆ ಟೈಮು ಟೀ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೆ ಅದನ್ನು ಸಹ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಅದನ್ನು ನಾವು ಮಾಡೋಕೆ ಪ್ರಯತ್ನ ಪಡ್ತೀವಿ. ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ 100ಕ್ಕಿಂತ ಹೆಚ್ಚಿನ ರೆಸಿಪಿಗಳನ್ನ ನಾವು ಮಾಡಿದೀವಿ. ನಿಮ್ಮ ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಹ ಸಿಕ್ಕಿದೆ. ಆದ್ರೂ ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ನಿಮ್ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದೀವಿ. ಜೊತೆಗೆ ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೂ ಸಹ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಸಿಕ್ಕಿದಂಗಾಗುತ್ತೆ. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತಹ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.